ಕುರ್ಚಿ ಕಿತ್ತಾಟ ಇಷ್ಟು ದಿನ ಯಾವ ರೀತಿಯಾಗಿ ಕೆಂಡದ ರೀತಿ ಉರಿತಾ ಇತ್ತು ಅನ್ನೋದನ್ನ ನೋಡಿದ್ವಿ. ಸದ್ಯಕ್ಕಂತೂ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಇದ್ರೂ ಕೂಡ ಸಮಯ ಸಿಕ್ಕಾಗ ಅವಕಾಶ ಸಿಕ್ಕಾಗ ನಾಯಕರು ತಮ್ಮ ದಾಳವನ್ನು ಉರುಳಿಸ್ತಾನೆ ಇದ್ದಾರೆ. ಈ ಬೆನ್ನಲ್ಲೇ ಈ ಎಲ್ಲ ಫೈಟು ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ. ಇವತ್ತು ದೆಹಲಿಯಲ್ಲಿ ಸಿಎಂ ಮತ್ತು ಡಿಸಿಎಂ ಹಾಗೂ ಹೈಕಮಾಂಡ್ ನಾಯಕರ ಭೇಟಿ ಆಗುತ್ತೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಪ್ರತ್ಯೇಕವಾಗಿ ಭೇಟಿಯಾಗಿ ದೂರು ದುಮ್ಮಾನಗಳನ್ನ ಹೇಳ್ಕೊಳ್ತಾರ ಸಿಎಂ ಮತ್ತು ಡಿಸಿಎಂ. ತಮ್ಮದೇ ಆದ ರೀತಿಯಲ್ಲಿ ಚಾರ್ಜ್ ಶೀಟ್ ಅಂತೂ ಅವ್ರ ಹತ್ರ ಇದೆ, ಅದನ್ನ ಆಲ್ರೆಡಿ ಫೈಲ್ ಮಾಡಿದ್ದಾರೆ. ಸೊ ಮತ್ತಷ್ಟು ಪಾಯಿಂಟ್ಸ್ ಆಡ್ ಆನ್ ಮಾಡ್ತಾರೆ, ಅಡಿಷನಲ್ ಚಾರ್ಜ್ ಶೀಟ್ ಹಾಕ್ತಾರ ಅನ್ನೋದು ಪ್ರಶ್ನೆ. ರಾಜ್ಯದ ಬೆಳವಣಿಗೆ ಬಗ್ಗೆ ದೆಹಲಿಯಲ್ಲೂ ಒಟ್ಟಿಗೆ ಕೂತು ವರದಿಯನ್ನು ಕೊಡ್ತಾರ ಅಥವಾ ಒಟ್ಟಿಗೆ ಕೂರಿಸಿ ಇಬ್ಬರನ್ನು ಕಿವಿ ಮಾತು ಹೇಳಿ ಕಳಿಸುತ್ತಾ ಹೈಕಮಾಂಡ್? ಇಡೀ ಪ್ರಕರಣವನ್ನ ಸೂಕ್ಷ್ಮವಾಗಿ ಎಐಸಿಸಿ ನಾಯಕರು ಗಮನಿಸಿದ್ದಾರೆ. ಇಷ್ಟು ದಿನ ವೀಕ್ಷಕರಾಗಿದ್ರು ಹೈಕಮಾಂಡ್ ನಾಯಕರು, ಬಟ್ ಈಗ ಒಂದು ಅಂಪೈರ್ ಪೊಸಿಷನಲ್ಲಿ ನಿಂತ್ಕೊಂಡು ನಿಮ್ಮ ಕಡೆಯವ್ರು ಹಿಂಗೆ ಮಾಡಿದ್ರು ನಿಮ್ಮ ಕಡೆಯವ್ರು ಹಿಂಗೆ ಮಾಡಬಾರ್ದು ಅನ್ನೋದನ್ನೇನಾದರೂ ಹೇಳಿ ಕಳಿಸುವಂತಹ ಧೈರ್ಯವನ್ನು ಮಾಡ್ತಾರೆ. ಸಿಚುವೇಶನ್ ತುಂಬ ಡೆಲಿಕೇಟ್ ಆಗಿದೆ, ಯಾರನ್ನೂ ಬಿಟ್ಕೊಡುವಂತಹ ಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ. ಅಧಿಕಾರ ಇರುವಂತಹ ಹೈಕಮಾಂಡ್ ಬೇರೆ, ಅಧಿಕಾರ ಇಲ್ಲದೆ ಇರೋ ಹೈಕಮಾಂಡ್ ಬೇರೆ. ಸೊ ಹೇಗೆ ನೋಡ್ತಾರೆ ಇದನ್ನ? ಕುತೂಹಲ ಇದೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುಕೇಶ್, ಎರಡೂ ಕಡೆಯವರದ್ದು ವಾದ ಮತ್ತು ಪ್ರತಿವಾದಗಳು ಏನು ಅಂತ ಈಗಾಗಲೇ ಸುರ್ಜೇವಾಲಾ ಮೂಲಕ ಕೂಡ ಹೈಕಮಾಂಡ್ ಗಮನಕ್ಕೆ ಬಂದಿರುತ್ತೆ. ಇಂಥ ಟೈಮ್ನಲ್ಲಿ ಇಬ್ಬರಿಗೂ ಕಿವಿ ಮಾತು ಹೇಳೋದಕ್ಕೆ ಮಾತ್ರ ಇದು ಸೀಮಿತ ಆಗತ್ತಾ ಅಥವಾ ಪ್ರತ್ಯೇಕವಾಗಿ ಅವರ ಪ್ರಾಬ್ಲಮ್ಸ್ ಅನ್ನ ಹೇಳ್ಕೊಳ್ಳಿ ಅಂತ ಒಂದು ವೇದಿಕೆಯನ್ನು ಕೊಡ್ತಾರಾ? ಏನೇನು ಮಾಹಿತಿ ಸಿಗ್ತಾ ಇದೆ ಅಂತ? ಮಮತಾ, ಒಂದು ಸ್ಪಷ್ಟ, ಇವತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ಕೂಡ ದೆಹಲಿಯಲ್ಲಿ ಇದ್ದಾರೆ. ದೆಹಲಿಯ ಎಐಸಿಸಿ ಕಚೇರಿಯ ಉದ್ಘಾಟನೆ ಏನೋ ಆಗಲಿದೆ, ಹೊಸ ಕಚೇರಿ. ಅಂದರೆ ಸುಮಾರು ಕಳೆದ 15 ವರ್ಷಗಳಿಂದ ಕೂಡ ಅದು ಕನ್ಸ್ಟ್ರಕ್ಷನ್ ಹಂತದಲ್ಲೇ ಇತ್ತು ಕೂಡ. ಆ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ತದನಂತರದಲ್ಲಿ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, 3 ಜನರಲ್ಲಿ ಯಾರ್ಯಾರನ್ನ ಭೇಟಿ ಆಗ್ತಾರೆ ಅನ್ನುವಂಥದ್ದು ಈಗಿರುವಂಥ ಕುತೂಹಲ. ಇಬ್ಬರು ಒಟ್ಟಿಗೆ ಭೇಟಿ ಆಗ್ತಾರಾ ಅಥವಾ ಪ್ರತ್ಯೇಕವಾಗಿ ಭೇಟಿ ಆಗ್ತಾರೆ? ಯಾಕಂದರೆ ಪರಿಸ್ಥಿತಿ ರಾಜ್ಯದ ಹಾಗಿರೋದ್ರಿಂದ, ವಿಶೇಷವಾಗಿ ಸರ್ಕಾರ ಮತ್ತು ಪಕ್ಷದ ಮಟ್ಟದಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಆಗ್ತಾ ಇರುವಂಥ ಜಟಾಪಟಿ, ಡಿನ್ನರ್ ಮೀಟಿಂಗ್ ಇರ್ಬೋದು, ಪವರ್ ಶೇರಿಂಗ್ ವಿಚಾರಗಳಿರ್ಬೋದು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಇರ್ಬೋದು, ಅದ್ರ ಬಗ್ಗೆ ಸಚಿವರುಗಳು ಆಡ್ತಾ ಇರುವಂಥ ಮಾತಿರ್ಬೋದು, ಇದೆಲ್ಲದರ ಬಗ್ಗೆ ಈಗಾಗಲೇ CLP ಸಭೆಗೆ ಬಂದಂಥ ಎಐಸಿಸಿ ಪ್ರತಿನಿಧಿಯಾಗಿದ್ದಂಥ ಸುರ್ಜೇವಾಲಾ ಅವರು ಎಚ್ಚರಿಕೆ ಕೊಟ್ಟ ಹೊರತಾಗಿಯೂ ತಮ್ಮ ಏನು ಇಡೀ ಆದ ಬೆಳವಣಿಗೆ ಬಗ್ಗೆ ತಮ್ಮ ಇರುವಂಥ ಮಾಹಿತಿ ಏನು ಅನ್ನುವಂಥದ್ದನ್ನ CM ಮತ್ತು DCM ಹಂಚಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆದರೆ ಎಐಸಿಸಿ ನಾಯಕರು ಇಬ್ಬರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಹೇಗೆ ಕೊಡ್ತಾರೆ ಅನ್ನುವಂಥದ್ದು ಕುತೂಹಲ. ಇಬ್ಬರನ್ನು ಒಟ್ಟಿಗೆ ಬನ್ನಿ ಅಂತಾರ ಅಥವಾ ಒಬ್ಬೊಬ್ಬರಾಗೆ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಂಡು ಕರೆಸ್ಕೊಂಡು ಮಾತಾಡ್ತಾರ? ಇಬ್ಬರು ಒಟ್ಟಿಗೆ ಹೋದರೆ ಏನೆಲ್ಲ ಆಯಿತು ಅನ್ನೋದು ಇಬ್ಬರು ಸಮ್ಮುಖವಾಗಿ ಹೇಳಬೇಕಾಗುತ್ತೆ. ಪ್ರತ್ಯೇಕವಾಗಿ ಹೋದರೆ ತಮ್ಮ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯಗಳು ಅಥವಾ ತಾವು ಹೇಳಬೇಕು ಅಂದ್ಕೊಂಡಿದ್ದೇನು ಅನ್ನೋದನ್ನ ಹೇಳಲಿಕ್ಕೆ ಸಾಧ್ಯ ಆಗಬಹುದು. ಹಾಗಾಗಿ ಇರುವಂಥ ಕುತೂಹಲ, ಇಬ್ಬರು ಒಟ್ಟಿಗೆ ಹೋದರೆ ಏನು ಅಥವಾ ಬೇರೆ ಬೇರೆಯಾಗಿ ಹೋದರೆ ಏನು ಅನ್ನುವಂಥದ್ದು. ಆದರೆ ಯಾರ್ಯಾರು ಅಪಾಯಿಂಟ್ಮೆಂಟನ್ನು ಕೊಡ್ತಾರೆ? ಬಹುತೇಕ ಸುರ್ಜೇವಾಲಾ ಅವರ ಭೇಟಿ ಆಗಿದ್ದರಿಂದ ಅವರ ಭೇಟಿ ಅವಶ್ಯಕತೆ ಇರಲ್ಲ. ವೇಣುಗೋಪಾಲ್ ಅವರ ಭೇಟಿ ಅಂತೂ ಆಗುವ ಸಾಧ್ಯತೆ ಇದೆ. ಎಐಸಿಸಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರ ಭೇಟಿ ಸಾಧ್ಯ ಆಗುತ್ತಾ ಅನ್ನೋದ್ರ ಮೇಲೆ ಎಲ್ಲ ಬೆಳವಣಿಗೆ ಕೂಡ ನಿರ್ಧಾರ ಆಗುವಂಥ ಸಾಧ್ಯತೆ ಇರುತ್ತೆ. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್. ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.